ಸ್ಥಳದಲ್ಲಿ ಪುಷ್ಕರಣಿ ಜಾಗ ಅತಿಕ್ರಮಣ ವಿವಾದ ಹಿನ್ನೆಲೆ ಹಳೆ ಹುಬ್ಬಳ್ಳಿಯಲ್ಲಿ ಇಂದು ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿದೆ. ಇಂದು ಪುಷ್ಕರಣಿ ಸಂರಕ್ಷಣಾ ಸಮಿತಿಯಿಂದ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ವ್ಯಾಪಕ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ ಅಂತ ಹೇಳಿ ಆರೋಪಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆಸಾರ್ ಹೊಂಡದಲ್ಲಿ ಶಂಕರ ದೇವಸ್ಥಾನವಿದೆ ಅನ್ನುವಂಥ ವಾದವನ್ನ ಮಾಡ್ತಿದ್ದಾರೆ. ಪುಷ್ಕರಣಿ ಸ್ಥಳದಲ್ಲಿ ಅನಧಿಕೃತವಾಗಿ ರಸ್ತೆ ಕಾಮಗಾರಿ ನಡೀತಾ ಇದೆ. ತಕ್ಷಣವೇ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಈ ಪ್ರತಿಭಟನೆಗೆ ಬಿಜೆಪಿ ಮುಖಂಡರು ಕೂಡ ಸಾಥ್ ನೀಡುತ್ತಿದ್ದಾರೆ. ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಬಂದು ಇವರೊಂದಿಗೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಆಸಾರ್ ಹೊಂಡದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಯನ್ನ ಮಾಡಲಾಗಿರುವಂತದ್ದು. ಈ ಪ್ರತಿಭಟನೆಗೆ ತಕ್ಕ ಉತ್ತರ ಸಿಗುವವರೆಗೂ ಕೂಡ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ಇಲ್ಲಿ ನಡೀತಾ ಇರುವಂತಹ ಕಾಮಗಾರಿಯನ್ನ ಸ್ಥಗಿತಗೊಳಿಸಲೇಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಆಸಾರ್ ಹೊಂಡದಲ್ಲಿ ಶಂಕರ ದೇವಸ್ಥಾನವಿದೆ ಅಂತ ಹೇಳಿ ವಾದವನ್ನ ಮಾಡ್ತಿದ್ದಾರೆ. ಹಾಗಾಗಿ ಆ ಜಾಗವನ್ನ ಅನಧಿಕೃತವಾಗಿ ವಶಪಡಿಸಿಕೊಂಡು ರಸ್ತೆ ಕಾಮಗಾರಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇರುವಂತದ್ದು. ನಿಷೇಧಾಜ್ಞೆ ಹೇರಿ ಈ ಭಾಗದಲ್ಲಿ ಯಾರು ಬರಲಾದಂತ ವ್ಯವಸ್ಥೆ ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಬರಲಾದಂತ ವ್ಯವಸ್ಥೆ ಏನಾಗಿದೆ. ನಾವ್ಯಾರು ಕೂಡ ವಿಚಲಿತರಾಗೋದು ಬೇಡ. ಇದೊಂದು ಬಹುದೊಡ್ಡ ಹೋರಾಟ ಆಗಲಿಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ ಇವತ್ತಿನ ದಿನ. ಹಾಗಾಗಿ ಏನು ಪುರಾತನ ದೇವಸ್ಥಾನ ಭವಾನಿ ಶಂಕರ ನಾರಾಯಣ ಮಂದಿರ ಇದೆ, ಇದರ ಸುಮಾರು 1823-24ರ ದಾಖಲಾತಿ ಇದೆ ಬಾಂಬೆ ಗೆಜೆಟರಲ್ಲಿ. ಅಲ್ಲಿ ಪುಷ್ಕರಣಿ ಇದೆ. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ 5 ಎಕರೆ ಜಾಗ ಜಮೀನು ದಾನ ಕೊಟ್ಟಿದ್ದಾರೆ. ಸ್ಕೂಟಿ ಬರ್ತದೆ. ಹಿಂದೂಗಳ ಪುಷ್ಕರಣಿ ಐತಿ.